ಕೆಎಸ್ಆರ್ಟಿಸಿ ಬಸ್ನ ಮುಷ್ಕರ ಕೈಗೊಂಡು ಆ ಮುಷ್ಕರಕ್ಕೆ ಸಂಪೂರ್ಣವಾಗಿ ನಾವು ಕನ್ನಡ ಸೇನೆಯಿಂದ ಮತ್ತು ಕನ್ನಡ ಪರ ಒಕ್ಕೂಟದ ಗೌರವಾಧ್ಯಕ್ಷನಾಗಿ ನಾನು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಇದ್ರ ಜೊತೆಯಲ್ಲಿ ಏನು ಇವತ್ತು ಸರ್ಕಾರದವರು ಭಾಳಷ್ಟು ದಿನಗಳಿಂದ ಅವ್ರ ಬೇಡಿಕೆ, ಇವತ್ತು ಒಂದು ದಿವಸದ 2 ದಿವಸದಲ್ಲ, ಇವತ್ತು ನಾವು ನೋಡ್ದಂಗೆ ನಿನ್ನೆ ಈ ಹೋದ 5 ವರ್ಷದಿಂದ ಇದ್ದಿದ್ದು ಬೆಲೆಗಳು ಇವತ್ತು ಒಂಟು ಡಬಲ್ ಆಗಿವೆ, ಕೆಲವು ತ್ರಿಬಲ್ ಆಗಿವೆ. ಈಗ ಪ್ರತಿಯೊಂದು ಇರ್ಬೋದು, ಪೆಟ್ರೋಲ್ ಇರ್ಬೋದು, ಬಸ್ ದರ ಇರ್ಬೋದು, ಟ್ರೈನ್ ದರ ಇರ್ಬೋದು, ಪ್ರತಿಯೊಂದು. ಆಮೇಲೆ ದಿನಸಿಗಳು, ಆಮೇಲೆ ಮನೆ ಬಾಡಿಗೆ 15,000 ರೂಪಾಯಿ ಇದ್ದಿದ್ದು ಇವತ್ತು ಅವಲೇ 25,000 ರೂಪಾಯಿ ಆಗಿದೆ. ಅದರಿಂದ ಅವ್ರಿಗೂ ಕೂಡ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ಆಮೇಲೆ ಇವತ್ತು ಎಜುಕೇಷನ್ನು ಪ್ರತಿಯೊಂದನ್ನು ಮಕ್ಕಳನ್ನ ಓದಿಸೋದು ನಾವು ನೋಡ್ತಾ ಇದ್ದೀವಿ. LKG UKGಗೆ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಸ್ವಲ್ಪ ಸಂಬಳಗಳು ಜಾಸ್ತಿ ಮಾಡಬೇಕು, ಏನೋ ಕಾನೂನು ರೀತಿಯಲ್ಲಿ ಅವರು ಕೂಡ ತೊಡ್ಕೊಳ್ಳಿವೆ, ಅವನ್ನೆಲ್ಲ ಬಗೆಹರಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದವರು ಅವ್ರ ಮೈ ಮೇಲೆ ಬಿದ್ದು ಬೇರೆ ಅವ್ರನ್ನ ಕೆಡಿಸೋಂಥದ್ದು ಮಾಡಿಕೊಡ್ದು ಅಂತ ನಾನು ಎಸ್ಮಾ ನೋಡಿ. ಇದು ಈಗ ಸ್ವತಂತ್ರ ಬಂದಾಗಿಂದ ದುಡಿದಿದ್ದಾರೆ, ಅವೆಲ್ಲ ದಬ್ಬಾಳಿಕೆ ಮಾಡೋಕ್ಕೆ ಹೋಗಬಾರ್ದು. ಇವತ್ತೇನೋ ಅಧಿಕಾರ ಬಂದೈತೆ ಅಂಥೇಳಿ ಯಾವುದೋ ಒಂದು ಎಸ್ಮಾ ಜಾರಿ ತರ್ತೀನಿ ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮಾತುಕತೆ ಬಗೆಹರಿಸಲಿ. ಅವರೇನು ಮೇಲಿಂದ ಯಾರು ಇಳಿದಿಲ್ವಲ್ಲ, ಅವರು ಎಲ್ಲ ನಮ್ಮಂಗೆ ಸಾಮಾನ್ಯ ಜನನೇ. ಅದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬರಲಿ, ಬಂದಾಗ ಜನಗಳ ಮೇಲೆ ಜಾಸ್ತಿ ಪ್ರೆಸರ್ ಮಾಡೋದು, ಕಾನೂನನ್ನ ಅಡ್ಡ ಇಕ್ಕೋದು ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಸಂಪೂರ್ಣವಾಗಿ ನಮ್ಮ ಕನ್ನಡ ಸೇನೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಕೆಎಸ್ಆರ್ಟಿಸಿ ಬಸ್ನ ಮುಷ್ಕರ ಕೈಗೊಂಡು ಆ ಮುಷ್ಕರಕ್ಕೆ ಸಂಪೂರ್ಣವಾಗಿ ನಾವು ಕನ್ನಡ ಸೇನೆಯಿಂದ ಮತ್ತು ಕನ್ನಡ ಪರ ಒಕ್ಕೂಟದ ಗೌರವಾಧ್ಯಕ್ಷನಾಗಿ ನಾನು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ. ಇದ್ರ ಜೊತೆಯಲ್ಲಿ ಏನು ಇವತ್ತು ಸರ್ಕಾರದವರು ಭಾಳಷ್ಟು ದಿನಗಳಿಂದ ಅವ್ರ ಬೇಡಿಕೆ, ಇವತ್ತು ಒಂದು ದಿವಸದ 2 ದಿವಸದಲ್ಲ, ಇವತ್ತು ನಾವು ನೋಡ್ದಂಗೆ ನಿನ್ನೆ ಈ ಹೋದ 5 ವರ್ಷದಿಂದ ಇದ್ದಿದ್ದು ಬೆಲೆಗಳು ಇವತ್ತು ಒಂಟು ಡಬಲ್ ಆಗಿವೆ, ಕೆಲವು ತ್ರಿಬಲ್ ಆಗಿವೆ. ಈಗ ಪ್ರತಿಯೊಂದು ಇರ್ಬೋದು, ಪೆಟ್ರೋಲ್ ಇರ್ಬೋದು, ಬಸ್ ದರ ಇರ್ಬೋದು, ಟ್ರೈನ್ ದರ ಇರ್ಬೋದು, ಪ್ರತಿಯೊಂದು. ಆಮೇಲೆ ದಿನಸಿಗಳು, ಆಮೇಲೆ ಮನೆ ಬಾಡಿಗೆ 15,000 ರೂಪಾಯಿ ಇದ್ದಿದ್ದು ಇವತ್ತು ಅವಲೇ 25,000 ರೂಪಾಯಿ ಆಗಿದೆ. ಅದರಿಂದ ಅವ್ರಿಗೂ ಕೂಡ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ಆಮೇಲೆ ಇವತ್ತು ಎಜುಕೇಷನ್ನು ಪ್ರತಿಯೊಂದನ್ನು ಮಕ್ಕಳನ್ನ ಓದಿಸೋದು ನಾವು ನೋಡ್ತಾ ಇದ್ದೀವಿ. LKG UKGಗೆ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಸ್ವಲ್ಪ ಸಂಬಳಗಳು ಜಾಸ್ತಿ ಮಾಡಬೇಕು, ಏನೋ ಕಾನೂನು ರೀತಿಯಲ್ಲಿ ಅವರು ಕೂಡ ತೊಡ್ಕೊಳ್ಳಿವೆ, ಅವನ್ನೆಲ್ಲ ಬಗೆಹರಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದವರು ಅವ್ರ ಮೈ ಮೇಲೆ ಬಿದ್ದು ಬೇರೆ ಅವ್ರನ್ನ ಕೆಡಿಸೋಂಥದ್ದು ಮಾಡಿಕೊಡ್ದು ಅಂತ ನಾನು ಎಸ್ಮಾ ನೋಡಿ. ಇದು ಈಗ ಸ್ವತಂತ್ರ ಬಂದಾಗಿಂದ ದುಡಿದಿದ್ದಾರೆ, ಅವೆಲ್ಲ ದಬ್ಬಾಳಿಕೆ ಮಾಡೋಕ್ಕೆ ಹೋಗಬಾರ್ದು. ಇವತ್ತೇನೋ ಅಧಿಕಾರ ಬಂದೈತೆ ಅಂಥೇಳಿ ಯಾವುದೋ ಒಂದು ಎಸ್ಮಾ ಜಾರಿ ತರ್ತೀನಿ ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮಾತುಕತೆ ಬಗೆಹರಿಸಲಿ. ಅವರೇನು ಮೇಲಿಂದ ಯಾರು ಇಳಿದಿಲ್ವಲ್ಲ, ಅವರು ಎಲ್ಲ ನಮ್ಮಂಗೆ ಸಾಮಾನ್ಯ ಜನನೇ. ಅದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬರಲಿ, ಬಂದಾಗ ಜನಗಳ ಮೇಲೆ ಜಾಸ್ತಿ ಪ್ರೆಸರ್ ಮಾಡೋದು, ಕಾನೂನನ್ನ ಅಡ್ಡ ಇಕ್ಕೋದು ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮುಷ್ಕರಕ್ಕೆ ನಮ್ಮ ಸಂಪೂರ್ಣವಾಗಿ ನಮ್ಮ ಕನ್ನಡ ಸೇನೆ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ.